ಕರ್ನಾಟಕ ರಾಜಕೀಯದಲ್ಲಿ ಮಿಂಚಿನ ಸಂಚಲನವಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ರೀತಿ ಕೊನೆ ಹಂತಕ್ಕೆ ಬಂದಿದೆ ಅಂದರೆ ತಪ್ಪಾಗಲ್ಲ. 2026ರ ಏನು 18ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಪ್ರಮಾಣ ವಚನ ಸ್ವೀಕರಿಸ್ತಾರ. ಇದರ ಬಗ್ಗೆ ವಿಸ್ತೃತವಾಗಿ ಮಾತಾಡೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ, ನಾನು ಚಂದ್ರಶೇಖರ್ ಯಲ್ಬರ್ತಿ, MCN ಮೀಡಿಯಾಗೆ ಸ್ವಾಗತ. ಕರ್ನಾಟಕದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಏನು 2023 ಎಲೆಕ್ಷನ್ ನಲ್ಲಿ ಭರ್ಜರಿ ಜಯ ಗಳಿಸಿ 136 ಸ್ಥಾನಗಳೊಂದಿಗೆ ತನ್ನ ಏನು ಅಧಿಕಾರವನ್ನ ಚಲಾಯಿಸ್ತಾ ಬರ್ತಾ ಇದೆ. ಈ 3 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಸರ್ಕಾರದ ಒಂದು ಸಮರ್ಪಕ ಯೋಜನೆಗಳನ್ನು ಜಾರಿ ಮಾಡಿ ಜನರ ಮನಸ್ಸಲ್ಲಿ ಉಳಿದಂಥವರು. ಅಂತ ಸಿದ್ದರಾಮಯ್ಯನವರಿಗೆ ಏನು ಅವತ್ತಿನ ಅಧಿಕಾರ ಹಂಚಿಕೆಯಲ್ಲಿ DCM DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ಏನು ಕಾಂಗ್ರೆಸ್ನ ಹೈಕಮಾಂಡ್ ಆದಂಥ ರಾಹುಲ್ ಗಾಂಧಿ ಅವರು ಸೇರಿದಂತೆ 2.5 ವರ್ಷ ಅವಧಿಯನ್ನ ನೀವು ಮಾಡಿ CM ಅವಧಿಯನ್ನ, ಇನ್ನು ಉಳಿದ 2.5 ಅವಧಿಯನ್ನ DK ಶಿವಕುಮಾರ್ ಕೊಡಿ ಅಂತ ಹೇಳಿ ಮಾತುಕತೆ ಆಗಿತ್ತು ಅನ್ನೋದು ಬಲ್ಲ ಮೂಲಗಳ ಪ್ರಕಾರ ತಿಳ್ಕೊಂಡಿದ್ದೀವಿ ನಾವು ನೀವೆಲ್ಲ. ಆದರೆ ಇದು ಒಂದು ಹಂತಕ್ಕೆ 2.5 ವರ್ಷ ಏನು ಕಳೆದ ನವೆಂಬರಲ್ಲೇ ಮುಗಿದು ಹೋದಂಥ 2.5 ವರ್ಷ ಅಲ್ಲಿ ಸಿದ್ದರಾಮಯ್ಯನವರು 2.5 ವರ್ಷ ಆಯ್ತು, ಎಲ್ಲರ ಕಣ್ಣು ಅವರ ಮೇಲೆ ನೆಟ್ಟಿತ್ತು. ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಕಾಲವನ್ನ ತಳ್ಕೊಂತ ಬಂದ್ರು. ಆದರೆ ಅದಕ್ಕೂ ಕಾರಣ ಇದೆ. ಕಳೆದ ಏನು ಉಪಚುನಾವಣೆ ಆಗಿರ್ಬೋದು, ಹಾಗೆ ಕಾರಣಗಳನ್ನ ಕೊಟ್ಕೊಂತ ಬಂದಂತ ಸಿದ್ದರಾಮಯ್ಯನವರು ಈಗ 2 ದಿವಸಗಳ ಹಿಂದೆ ನಡೆದಂತ ಒಂದು ರಾಜಕೀಯ ತಿರುವುಗಳ ಒಂದು ಸುಳಿಗೆ ಸಿಕ್ಕಾಕೊಂಡ್ರಂತಾನೆ ಹೇಳ್ಬೋದು. ಕೊನೆಗೂ ಹೈಕಮಾಂಡ್ ಅವನ್ನ ಏನು ಮೆಚ್ಚಲಿಸಲಿಕ್ಕೆ ಹೋದಂತ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ದಾಳಕ್ಕೆ ಒಂಥರ ಬಲಿಪಶು ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನನಗೆ ಅವ್ರು ಹೇಳ್ತಾರೋ, ಸೊ ನಾನು ಅವಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋದಾಗ ಅವರಿಗೆ ಒಂದು ಅಚ್ಚರಿ ಕಾದಿತ್ತು. ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿ ಆದ ನಂತರ ಹೋದ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯ ಮಾತುಕತೆಯಲ್ಲಿ ಒಂದು ಲೈನಿನ ಆನ್ಸರ್ ಬಂದಿದ್ದು ರಾಹುಲ್ ಗಾಂಧಿ ಕಡೆಯಿಂದ, ನೀವು ಮೊದಲು ರಾಜೀನಾಮೆ ಕೊಡಿ. ಆ ಒಂದು ರಾಹುಲ್ ಗಾಂಧಿ ಅವರ ಮಾತಿನಿಂದ ಸ್ವತಃ ಸಿದ್ದರಾಮಯ್ಯನವರೇ ದಿಗ್ಭ್ರಾಂತಿಯಾಗಿದ್ದಾರೆ. ನಾನು ರಾಜೀನಾಮೆ ವಿಚಾರದಲ್ಲಿ ಹೈಕಮಾಂಡ್ ನನ್ನ ಬೆಂಬಲಕ್ಕೆ ಇರುತ್ತನ್ನ ಅತಿಯಾದ ಆತ್ಮವಿಶ್ವಾಸವೇ ಏನು ಸಿದ್ದರಾಮಯ್ಯನವರು ಮುಳುವಾಯ್ತಾ? ಸೊ ಇವೆಲ್ಲ ಯೋಚನೆ ಮಾಡಿದಾಗ ಸಿದ್ದರಾಮಯ್ಯನವರು ಕಳೆದ 8 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ ಅಂತೇಳಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ತಾವು ಕೊನೆಯ ಒಂದು ದಿನಗಳನ್ನ ಏನು ಈ ರಾಜೀನಾಮೆಯನ್ನ ಕೊಟ್ಟು ಈಗ ಹಂಗಾಮಿ CM ಆಗಿ ಮುಂದುವರಿಯುತ್ತಿದ್ದಾರೆ. ಇದರ ಮುಂದಿನ ಭಾಗವಾಗಿ ಕರ್ನಾಟಕದಲ್ಲಿ ಏನು 18ನೇ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಏನು DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಎಲ್ಲ ಶಾಸಕರು ಒಂದು ಒಕ್ಕೊರಲಿನಿಂದ ಮುಂದಿನ ಮುಖ್ಯಮಂತ್ರಿ ಆಗಲು ಅವರಿಗೆ ಅವಕಾಶವನ್ನು ನೀಡಿಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಒಬ್ಬ ಅಗ್ರೆಸಿವ್ ನಾಯಕ, ಸಂಘಟನಾ ಚತುರ, ಅಂದ್ರೆ ಅವರಲ್ಲಿ ಒಂದು ಸಂಘಟನಾ ಶಕ್ತಿ ಇದೆ ಮತ್ತು ಪಕ್ಷವನ್ನ ಹೇಗೆ ಬಲಪಡಿಸಬೇಕು, ಮುಂದಿನ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತರೋ ನಿಟ್ಟಿನಲ್ಲಿ ಮತ್ತಷ್ಟು ಜನಪರ ಯೋಜನೆಗಳನ್ನ ನಾವು ಹೇಗೆ ಜಾರಿಗೆ ತರಬೇಕು ಅಂತ ಅನ್ನೋದೇ ಅವರ ಒಂದು ಅಜೆಂಡಾ ಆಗಿದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಏನೋ ಒಂದು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರ ಆಡಳಿತಕ್ಕೆ ಸುಗಮವಾಗಿ ಆಡಳಿತ ಮಾಡಲು ಬಿಡ್ತಾರಾ, ಅಥವಾ ಅವರ ಬೆಂಬಲಿಗರಿಗೆ, ಅವರ ಫಾಲೋವರ್ಸ್ಗೆ ಮತ್ತು ಅವರನ್ನೇ ನೆಚ್ಚಿಕೊಂಡ ಒಂದು ವರ್ಗ, ಆ ವರ್ಗವನ್ನ ಸಂತೃಪ್ತಿ ಪಡಿಸಲು ಮತ್ತೆ ರಾಜಕೀಯದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರ, ಅಥವಾ ಅವರ ಒಂದು ತಂಡ ಏನಿದೆ ಅವರನ್ನ ಸಿದ್ದರಾಮಯ್ಯ ಏನು DK ಶಿವಕುಮಾರ್ ಆಡಳಿತದಲ್ಲಿ ಅವರನ್ನ ಕಡೆಗಣಿಸಿದಿರೋ ಹಾಗೆ ಅವರಿಗೆ ಒಂದು ರಕ್ಷಾ ಕವಚವಾಗಿ ನಿಲ್ತಾರ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಬನ್ನಿ ಇದ್ರ ಜೊತೆಗೆ ಈ ಸಮುದಾಯವಾರು ಮತ್ತು ಜಾತಿವಾರು ಒಂದು ವಿಚಾರ ಬಂದಾಗ DK ಶಿವಕುಮಾರ್ ಅವರು 3ನೇ ತಾರೀಕು ಏನು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಅವರ ಒಂದು ತಂಡ ಅಂದ್ರೆ ಸಚಿವ ಸಂಪುಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಈಗಾಗಲೇ ರಾಜಕೀಯ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದ್ರೆ ಅವತ್ತಿಂದ ಇವತ್ತಿನವರೆಗೂ ಪ್ರಬಲ ಸಮುದಾಯಗಳಾದಂಥ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಸೇರಿದಂತೆ ಹಲವು ಸಮುದಾಯಗಳು
ಹೆಚ್ಚು 7-8 ಏನು ಸಚಿವ ಸ್ಥಾನವನ್ನು ಗಿಟ್ಟಿಸುತ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ 5-6 ಜನ ಮಿನಿಸ್ಟರ್ ಇದ್ರು. ಸೊ DK ಶಿವಕುಮಾರ್ ಅವರು ಅದಕ್ಕೆ ಒಂದು ರೀತಿಯ ಹೊಸ ತಂಡವನ್ನ ತಯಾರು ಮಾಡ್ತೀನನ್ನ ಒಂದು ಆತ್ಮವಿಶ್ವಾಸದಲ್ಲಿ ಅವರ ಬೆಂಬಲಿಗರೊಂದಿಗೆ, ಅವರ ಏನು ಒಡನಾಡಿಗಳೊಂದಿಗೆ ಮನದಾಳವನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರಂತೆ. ಆದರೆ ಇಲ್ಲಿ ಯುವಕರು ಮತ್ತು ಏನು ಹಿರಿಯರ ಸಮ್ಮಿಳಿತವಾದಂತ ಒಂದು ಒಳ್ಳೆಯ ಟೀಮ್ ಅನ್ನ ರೆಡಿ ಮಾಡಿ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ರಾಜಿಗೊಳಗಾಗದೆ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತ ಕೊಡೋ ನಿಟ್ಟಿನಲ್ಲಿ ಮುಂದಾಗ್ತಾರ ಅನ್ನೋದನ್ನೇ ಕಾದು ನೋಡ್ಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣದ ರೋಚಕ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ MCN ಮೀಡಿಯಾ ನ್ಯೂಸ್. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.